ಮನೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಆದ್ರೆ ಮುಂಚೆ ಗೊತ್ತಿರಲಿಲ್ವಾ ಅಂತ ಸಂತೋಷ್ ಅವ್ರು ಕೇಳ್ತಾ ಇದ್ದಾರೆ. AI ಬಳಸ್ತಾರೆ ಅಂತ ಹೇಳ್ತಾರೆ, ಮೋದಿ ಸಂತೋಷ್ ಅವ್ರು ಪ್ರಶ್ನೆ ಮಾಡ್ತಾರೆ ಗಮನಕ್ಕೆ ಬಂದಿತ್ತು. ಯಾವ್ದೋ ಕೆರೆ ನೀರನ್ನ ತೋರಿಸ್ಬಿಟ್ಟು ಯಾವ್ದೋ ನದಿ ನೀರು ಬಿಟ್ಟಿದೀವಿ ಅಂತ ಹೇಳಿ ಒಂದು ಜನರ ಮುಂದೆ ಹೇಳ್ತಾ ಇದ್ದಾರೆ. ಅದು ಕೇಂತಾಕ್ಷಿ ಹೇಳುವಂತ ಮಾತುಗಳು. ಪಾಕಿಸ್ತಾನ ಕೆರೆ ನೀರನ್ನು ತೋರಿಸಿ ಅದನ್ನ AI ಮೂಲಕ ಗ್ರಾಫಿಕ್ಸ್ ಮಾಡಿದ್ದಾರೆ. ಪ್ರವಾಹ ಇಲ್ಲ ನೋಡಿ, ಸಾರ್ವಜನಿಕ ಜೀವನದಲ್ಲಿರೋರು ಜವಾಬ್ದಾರಿ ಮತ್ತು ಗಂಭೀರತೆಯಿಂದ ಅವರ ಹೇಳಿಕೆಗಳನ್ನು ನೀಡಬೇಕು. ಸಂತೋಷ್ ಲಾಡ್ ಅವ್ರಿಗೂ ಇದು ಅನ್ವಯಿಸುತ್ತೆ. ದೇಶದ ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಇಂಟಿಗ್ರಿಟಿಯ ವಿಚಾರಗಳಲ್ಲಿ ಕ್ಷುಲ್ಲಕವಾಗಿ ಮಾತನಾಡುವಂಥದ್ದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಟೂರಿಸಮ್ ಅಲ್ಲಿ ನಿಂತಿದೆ ಅಂತಲ್ಲ, ಟೂರಿಸಂ ಅಲ್ಲಿ ನಡೀತಾ ಇದೆ. ಜನ ಯಾವಾಗ ಅಲ್ಲಿಗೆ ಹೋಗ್ಲಿಕ್ಕೆ ಧೈರ್ಯ ಮಾಡ್ತಾರೋ ಅವತ್ತು ಎಲ್ಲರೂ ಹೋಗ್ಬೋದು. ನಾನು ಎಷ್ಟೋ ಜನಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಜಮ್ಮು ಕಾಶ್ಮೀರದಲ್ಲಿ ನಾವಲ್ಲಿ ಹೋಗಲ್ಲ, ನಾವಲ್ಲಿ ಹೋಗಬಾರ್ದು, ಈ ರೀತಿ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರ ಯಾರೋ ಪಾಕಿಸ್ತಾನದವ್ರದಲ್ಲ, ಅಫ್ಘಾನಿಸ್ತಾನದವರಲ್ಲ. ಜಮ್ಮು ಕಾಶ್ಮೀರ ನಮ್ದು. ಕಶ್ಯಪ ಋಷಿಯ ಸಂದರ್ಭದಿಂದನೋ ಆ ಕಾಲದಿಂದನೋ ಜಮ್ಮು ಕಾಶ್ಮೀರ ನಮ್ದು. ಅಕ್ಷರಾಭ್ಯಾಸ ಮಾಡಿಸಿದಾಗ ಶಾರದಾ ದೇವಿ ಇರುವಂತದ್ದು ಕಾಶ್ಮೀರದಲ್ಲಿ ಅಂತ ಹೇಳಿ ಶ್ಲೋಕ ಹೇಳ್ಕೊಟ್ಟು ಅಕ್ಷರಾಭ್ಯಾಸ ಮಾಡಿಸುವಂತ ಸಂಸ್ಕಾರ ಇರುವಂತದ್ದು ನಮ್ದು. ಕಾಶ್ಮೀರದ ಪ್ರತಿ ಇಂಚು ನಮ್ದು. ನಾವು ಪರ್ಯಟನೆ ಮಾಡಬೇಕು, ನಾವಲ್ಲಿ ಹೋಗಬೇಕು, ಕಾಶ್ಮೀರ ಪ್ರಾಪರ್ಟಿಗಳನ್ನು ತಗೊಳ್ಬೇಕು. ಕಾಶ್ಮೀರ ನಮ್ದು. ನಾವದನ್ನ ನಮ್ಮ ಹಕ್ಕನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ವಿಚಾರವನ್ನ ಸಾರ್ವಜನಿಕರು, ಹಿಂದೂ ಸಮಾಜದವರು ಅರ್ಥ ಮಾಡ್ಕೊಳ್ಬೇಕು.